ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಯಾವ ಥರ ಒಂದು ಫೀಲಿಂಗ್ಸ್ ಅನ್ನೋವಂಥದ್ದು ಇಟ್ಕೊಂಡಿದ್ದಾರೆ, ಅವರ ಇಡನ್ ಫೀಲಿಂಗ್ಸ್ ಏನು ಅನ್ನೋವಂಥದ್ದನ್ನು ನೋಡೋಣ. ನಾನು ಇಲ್ಲಿ ಸ್ಟಾರ್ಟ್ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ ಬಗ್ಗೆ ನೆನಪಿಸ್ಕೊಳ್ತಾ ಇರಿ. ಓಕೆ, ಐಸೋಲೇಷನ್, ಕ್ರಶ್, ಸೀಕ್ರೆಟ್ ಲವ್, ಟರ್ನಿಂಗ್ ಪಾಯಿಂಟ್, ಸೋಲ್ ಕನೆಕ್ಷನ್, ಟ್ರಾವೆಲ್, make promise, clarification, imagination, memories. ಓಕೆ, ಈ ಒಂದು ರೀಡಿಂಗ್ನ ನೋಡಿದ್ರೆ ಈ ರಿಲೇಷನ್ಶಿಪ್ ಆಲ್ರೆಡಿ ಒಂದು ಸ್ಟೇಜಿಗೆ ಬಂದ್ಬಿಟ್ಟಿದೆ. ಅಂದರೆ ಅವರು ನೀವು ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ, ನೀವು ಐಸೋಲೇಟ್ ಆಗಿದ್ದೀರಾ, ಅವರು ಐಸೋಲೇಟ್ ಆಗಿದ್ದಾರೆ. ಐಸೋಲೇಷನ್ ಅಂತ ಅಂದರೆ ಅವರು ಒಂದು ಕಡೆ, ನೀವು ಒಂದು ಕಡೆ, ನಿಮ್ಮಿಬ್ಬರ ಮಧ್ಯೆ ಒಂದು ಮಾತುಕತೆ ಅನ್ನೋವಂಥದ್ದು ಏನೂ ಕಾಣಿಸ್ತಾ ಇಲ್ಲ ಇಲ್ಲಿ. ಸೊ ಲವ್ ಮೀ ಅಲೋನ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಲೀವ್ ಮೀ ಅಲೋನ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಬರ್ತಾ ಇದೆ. ಅಂದರೆ ಈ ಪರ್ಸನ್ನು ನಿಮ್ಮಿಂದ ದೂರ ಆಗೋಗಿದ್ದಾರೆ. ಅವರ ಫೀಲಿಂಗ್ಸ್ ಬಂದು ಇದು ಒಂಥರ ಪಾಸ್ಟ್ ಕಾರ್ಡ್ ಅಂತ ಅಂದ್ಕೊಳ್ಳಿ. ಅಂದರೆ ಅವರು ನಿಮ್ಮಿಂದ ದೂರ ಹೋಗಿ ನಿಮ್ಮ ಮೇಲೆ ಒಂದು ಇಂಟ್ರೆಸ್ಟ್ ಇಲ್ಲ ಅನ್ನೋವಂಥದ್ದು ಈ ಒಂದು ಕಾರ್ಡಲ್ಲಿ ಕಾಣಿಸ್ತಾ ಇದೆ. ಬಟ್ ಆ ಪರ್ಸನ್ಗೆ ನೀವು ಒಂಥರ ಕ್ರಶ್, ಅಂದರೆ ನಿಮ್ಮ ಮೇಲೆ ಅವರು ಒಂದು ಫೀಲಿಂಗ್ಸ್ ಅನ್ನೋವಂಥದ್ದು, ಒಂದು ಅಟ್ರಾಕ್ಷನ್ ಅನ್ನೋವಂಥದ್ದನ್ನು ಈ ಪರ್ಸನ್ ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ಆ್ಯಂಡ್ ಈ ಒಂದು ರೀಡಿಂಗ್ ಪ್ರಕಾರ ಹೇಳಬೇಕು ಅಂದರೆ ಇವರಿಗೆ ನಿಮ್ಮ ಮೇಲೆ ಒಂದು ಲವ್ ಅಥವಾ ಒಂದು ಅಫೆಕ್ಷನ್ ಅನ್ನೋವಂಥದ್ದು ಈ ಪರ್ಸನ್ಗೆ ಕಾಣಿಸ್ತಾ ಇದೆ. ಆ್ಯಂಡ್ ಈಗಲೂ ಕೂಡ ಈ ಪರ್ಸನ್ಗೆ ಇದೆ. ಬಟ್ ಆ ಪರ್ಸನ್ ಬಂದು ಒಂದು ಕ್ಲಾರಿಫಿಕೇಷನ್ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ನೀವು ಎಲ್ಲೋ ಒಂದು ತಪ್ಪು ಮಾಡಿದ್ದೀರಾ ಅಥವಾ ಅವರು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಎಲ್ಲೋ ಒಂದು ತಪ್ಪು ಮಾಡಿದ್ದಾರೆ, ಅವ್ರಿಗೊಂದು ಎಕ್ಸ್ಪ್ಲನೇಷನ್ ಬೇಕು, ಒಂದು ಕ್ಲಾರಿಫಿಕೇಷನ್ ಅನ್ನುವಂಥದ್ದು ಬೇಕು. ಅವರು ಗೊತ್ತು ಅವರು ಕರೆಕ್ಟ್ ಇದ್ದಾರೆ, ಮೇ ಬಿ ನೀವೇ ಎಲ್ಲೋ ಒಂದು ರಾಂಗ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಅವ್ರಿಗೆ ಈ ಒಂದು ರೀಡಿಂಗಲ್ಲಿ ಅನ್ನಿಸ್ತಾ ಇರೋ ಅಂಥದ್ದು. ಆ್ಯಂಡ್ ಅವ್ರು ನಿಮ್ಮನ್ನ ಒಂದು ಸೀಕ್ರೆಟಾಗಿ ಲವ್ ಮಾಡ್ತಾರೆ. ಅವ್ರಿಗೆ ನಿಮ್ಮ ಮೇಲೆ ಇನ್ನೂ ಕೂಡ ಪ್ರೀತಿ ಅನ್ನೋಂತಿದೆ, ಒಂದು ಡೀಪ್ ಲವ್ ಅಂತ ಇದೆ. ಅವರು ಅದರ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ, ಆದರೆ ಅದನ್ನು ಸೀಕ್ರೆಟಾಗಿ ಈ ಪರ್ಸನ್ ಇಟ್ಕೊಂಡಿದ್ದಾರೆ. ನಿಮ್ಮ ಮೇಲೆ ಒಂದು ಲವ್ ಅಥವಾ ಒಂದು ಕನೆಕ್ಷನ್ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋದು. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಬಂದು ಈ ಥರ ಎಂಡ್ ಆಗುತ್ತೆ ಅಂತ ಅವ್ರು ಅಂದ್ಕೊಂಡೇ ಇರಲಿಲ್ಲ. ಈ ಒಂದು ರಿಲೇಷನ್ಶಿಪ್ ಎಂಡ್ ಆಗುತ್ತೆ ಅಂತ ನೀವು ಕೂಡ ಅಂದ್ಕೊಂಡಿರಲಿಲ್ಲ. ಈ ಒಂದು ರಿಲೇಷನ್ಶಿಪ್ ಎಂಡ್ ಆಗುತ್ತೆ ಅಂತ. ಆ ಪರ್ಸನ್ ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ. ಆ್ಯಂಡ್ ನೀವು ನೋಡಿದ್ರೆ ಆ ಪರ್ಸನ್ಗೆ ತಿರುಗಿ ನೋಡ್ತಿದ್ದೀರಾ. ನೀನು ಹೇಗೆ ನನ್ನನ್ನು ಬಿಟ್ಟೋದೆ, ಇಷ್ಟೊಂದೆಲ್ಲ ಮೆಮೊರೀಸ್ ಕೊಟ್ಟಿದ್ಯಾ, ಎಷ್ಟೊಂದು ಕಡೆ ಕರ್ಕೊಂಡು ಹೋಗಿದ್ಯಾ, ಅಥವಾ ಇಷ್ಟೊಂದು ರಾತ್ರಿಗಳಲ್ಲಿ ಮಾತಾಡಿದ್ಯಾ, ಬಟ್ ಹೀಗೆ ಯಾಕೆ ನೀನು ನನ್ನನ್ನು ಬಿಟ್ಟೋದೆ, ಯಾಕೆ ಅನ್ನೋ ಒಂದು ಕ್ವಶನ್, ವೈ ಅನ್ನೋ ಒಂದು ಕ್ವಶನ್ ನಿಮಗೆ ಕಾಡ್ತಾ ಇರೋವಂಥದ್ದು. ಆ್ಯಂಡ್ ಈ ಪರ್ಸನ್ಗೂ ಮತ್ತು ನಿಮಗೂ ಒಂಥರ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಆದರೆ ಒಂದು ಪ್ಯೂರ್ ಲವ್ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಇದೊಂಥರ ಸೋಲ್ ಕನೆಕ್ಷನ್. ಅಂದರೆ ನೀವು ಈ ಪರ್ಸನ್ನಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಆದರೆ ಅವರ ಒಂದು ಪ್ರೀತಿ ವಿಶ್ವಾಸ ಮಾತ್ರನೇ. ನಿಮಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡೋದು ಬೇಕಾಗಿಲ್ಲ, ಅಥವಾ ಅವ್ರ ಜೊತೆ ನೀವು ಹೊರಗಡೆ ಸುತ್ತಾಡೋದು ಬೇಕಾಗಿಲ್ಲ. ಅವರ ಒಂದು ಪ್ರೀತಿ ನಿಮಗೆ ಬೇಕು ಅಷ್ಟೇ ಇಲ್ಲಿ. ಆ್ಯಂಡ್ ಈ ಪರ್ಸನ್ ಬಂದು ನಿಮ್ಮ ಜೊತೆ ತುಂಬ ಟ್ರಾವೆಲ್ ಮಾಡಿರ್ಬೋದು, ನೀವಿಬ್ಬರು ಹೊರಗಡೆ ಹೋಗಿರ್ಬೋದು, ಆ್ಯಂಡ್ ನೀವಿಬ್ಬರು ನಿಮ್ಮನ್ನೇ ನೀವು ಮರ್ತೋಗೋ ಅಷ್ಟು ಕ್ಲೋಸ್ ಆಗಿರಬಹುದು. ಸೊ ನೀವು ಇವ್ರ ಜೊತೆ ತುಂಬ ಕಡೆ ಓಡಾಡಿದ್ದೀರಾ, ರೆಸ್ಟೋರೆಂಟ್, ಹೋಟೆಲ್, ಪಾರ್ಟೀಸ್, ಈ ಥರ ಏನಾದರೂ ಇದ್ದರೂ ಈ ಪರ್ಸನ್ ನಿಮ್ಮ ಜೊತೆ ತುಂಬ ಕಡೆ ನಿಮ್ಮ ಒಂದು ಮೆಂಟಲಿ ಫಿಸಿಕಲಿ ಓಡಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ನಿಮ್ಗೆ ಅನ್ನಿಸ್ತಾ ಇದೆ, ನೀನು ನನ್ನನ್ನು ನಿಜವಾಗ್ಲೂ ನೀನು ನನಗೆ ಪ್ರಾಮಿಸ್ ಮಾಡಿದರೆ, ಅಥವಾ ನೀನು ನಿಜವಾಗ್ಲೂ ನನ್ನನ್ನು ಇಷ್ಟಪಟ್ಟಿದ್ರೆ ಮತ್ತೆ ವಾಪಸ್ ಬಾ, ನೀನು ಯಾಕೆ ಈ ಒಂದು ಪ್ರಾಮಿಸ್ನ ಬ್ರೇಕ್ ಮಾಡಿದ್ಯಾ, ನೀನೊಂದು ಕ್ಲಾರಿಫಿಕೇಷನ್ ಅನ್ನೋವಂಥದ್ದು ನನಗೆ ಕೊಡು. ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀನು ನನಗೆ ಯಾಕೆ ಒಂದು ಕ್ಲಾರಿಟಿ ಕೊಡ್ದೇನೆ, ಏನೂ ಹೇಳ್ದೇನೆ ನೀನು ನನ್ನನ್ನು ಯಾಕೆ ಬಿಟ್ಟೋದೆ ಅನ್ನೋವಂಥ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದೀರಾ. ಆ್ಯಂಡ್ ನೀವು ತುಂಬ ಈ ಪರ್ಸನ್ ಬಗ್ಗೆ ಇಮ್ಯಾಜಿನೇಷನ್ ಮಾಡ್ತಾ ಇದ್ದೀರಾ, ನೀವು ಡ್ರೀಮ್ ಮಾಡ್ತಿದ್ದೀರಾ ಈ ಪರ್ಸನ್ನ. ಆ್ಯಂಡ್ ನಿಮ್ಗೆ ಅನ್ನಿಸ್ತಿದೆ ನೀನು ಇಷ್ಟೊಂದು ಕ್ಲೋಸ್ ಆಗಿದ್ದು ನೀನು ಯಾಕೆ ಈಗ ದೂರ ಹೋದೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಕೂಡ ನೀವಿದ್ದೀರಾ. ಆ್ಯಂಡ್ ಆ ಪರ್ಸನ್ ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ರೆ, ನೀವು ಈ ಪರ್ಸನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ. ಇಲ್ಲಿ ಒಂದು ಮೆಮೊರೀಸ್ ಅನ್ನೋವಂಥದ್ದಿದೆ. ಅಂದರೆ ನೀವು ಮತ್ತು ಅವರ ಮಧ್ಯ ತುಂಬ ನೆನಪುಗಳು ಅನ್ನೋವಂಥದ್ದು ಜಾಸ್ತಿ ಇದೆ. ನೀವು ಕೊಟ್ಟಂಥ ಒಂದು ಟೈಮ್ ಅಥವಾ ನೀವು ಕೊಟ್ಟಂಥ ಒಂದು ಫೀಲಿಂಗ್ಸು ಈಗಲೂ ಕೂಡ ನೀವು ನೆನಪಿಸ್ಕೊಳ್ತಿದ್ದೀರಾ. ಆ್ಯಂಡ್ ಆ ಪರ್ಸನ್ ಕೂಡ ನೆನಪಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅವರು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನು, ಅಷ್ಟೇ ನೀವು ಕೂಡ ಈ ಪರ್ಸನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಅವರ ಕಡೆಯಿಂದ ನಿಮಗೆ ಏನು ಇಡನ್ ಫೀಲಿಂಗ್ಸ್, ಇಡನ್ ಮೆಸೇಜ್ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಇಟ್ಸ್ ಟೈಮ್ ಫಾರ್ ಮೀ ಟು ಹೀಲ್ ನವ್. ಓಕೆ,
ಯು ಡೋಂಟ್ ನೋ ಹೌ ಹಾರ್ಡ್ ಇಟ್ ವಾಸ್ ಟು ಲೆಟ್ ಯು ಗೋ. ಅಂದರೆ ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮಿಂದ ಅವರು ದೂರ ಹೋದರೂ ಅವ್ರೇನು ಖುಷಿಯಾಗಿಲ್ಲ, ಅವ್ರಿಗೆ ಸ್ವಲ್ಪ ಕಷ್ಟ ಅನ್ನುವಂಥದ್ದಾಗ್ತಿದೆ. ನೀವು ಎಷ್ಟೇ ಅವರ ಜೀವನದಿಂದ ನೀವು ದೂರ ಹೋಗಿದ್ರು, ಅವ್ರು ನಿಮ್ಮಿಂದ ದೂರ ಹೋಗಿದ್ರು ಅವ್ರಿಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ, ಅವ್ರಿಗೆ ಅದನ್ನು ಹೀಲ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಅವರು ಕೂಡ ಲೈಫಲ್ಲಿ ಒಂದು ಟೈಮ್ ಅನ್ನುವಂಥದ್ದು, ಒಂದು ಹೀಲ್ ಮಾಡ್ಕೊಳ್ಳೋದಕ್ಕೆ ಒಂದು ಟೈಮ್ ಅನ್ನುವಂಥದ್ದು ಬೇಕು ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಈ ಒಂದು ರಿಲೇಷನ್ಶಿಪ್ಪಿಂದ ಬ್ರೇಕಪ್ ಆದಮೇಲೆ ಆ ಒಂದು ಸಿಚುವೇಶನ್ನ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಅವ್ರು ಮಾಡಿದ್ದು ತಪ್ಪಾ ಕರೆಕ್ಟಾ ಅಂತ ಅವರು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ಟೈಮ್ ಬೇಕಾಗಿದೆ. ಅವರು ಅದನ್ನು ಹೀಲ್ ಮಾಡ್ಕೊಳ್ತಿದ್ದಾರೆ. ಈ ಒಂದು ಸಿಚುವೇಶನಿಂದ ದೂರ ಹೋಗಿದ್ರು ಕೂಡ ಅವರು ನಿಮ್ಮ ಮೇಲಿರುವಂಥ ಒಂದು ಪ್ರೀತಿ ಅವ್ರಿಗೆ ಸ್ವಲ್ಪ ಹಾರ್ಡ್ ಆಗಿದೆ, ಅಂದರೆ ಕಷ್ಟ ಆಗಿದೆ ನಿಮ್ಮನ್ನು ದೂರ ಮಾಡ್ಕೊಂಡಿರೋದು. ಬಟ್ ಈ ಒಂದು ಪರ್ಸನ್ ನಿಮ್ಮ ಒಂದು ಮೆಮೊರಿಯಲ್ಲಿದ್ದಾರೆ ಅಥವಾ ನೀವು ಅವರ ಒಂದು ಮೆಮೊರಿಯಲ್ಲಿದ್ದೀರಾ ಅಂತ ಹೇಳ್ಬೋದು. ಮೆಮೊರಿ ಅಂದರೆ ಒಂದು ನೆನಪು, ನಿಮ್ಮಿಬ್ಬರ ಒಂದು ನೆನಪೇ ಮತ್ತೆ ನಿಮಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕಮ್ ಬ್ಯಾಕ್ ಮಾಡೋ ಹಾಗೆ ಕಾಣಿಸ್ತಾ ಇದೆ. ಇದಾಗಿತ್ತು ಇವತ್ತಿನ ರೀಡಿಂಗ್. ಥ್ಯಾಂಕ್ ಯು.